ಗದಗವನ್ನೇ ಬೆಚ್ಚಿ ಬೀಳಿಸಿದ್ದ ಮಹಿಳೆ ಹತ್ಯೆಗೆ ಸಿಕ್ಕೇ ಬಿಡ್ತು ಬಿಗ್ ಟ್ವಿಸ್ಟ್. ಯುವಕನ ಜೊತೆ ಲವ್ವಿ ಡವ್ವಿ, ಕಡೆಗೆ ಹೆಣವಾದ್ಲು 3 ಮಕ್ಕಳ ತಾಯಿ. ಮಹಿಳೆಯ ಮೊಬೈಲ್ ಕಾಲ್ ಬೆನ್ನಟ್ಟಿದ ಪೊಲೀಸರೇ ಬಿಗ್ ಶಾಕ್. ಒಂದೇ ಒಂದು ಸುಳಿವಿನಿಂದ ಪತ್ತೆಯಾದ ಹಂತಕ. ಆಕೆ 3 ಮಕ್ಕಳ ತಾಯಿ. ಆದ್ರೆ ಕೆಲ ಕಾರಣಾಂತರಗಳಿಂದ ತಾಳಿ ಕಟ್ಟಿದ ಗಂಡನಿಂದ ದೂರವಾಗಿದ್ಲು. ಹೀಗಾಗಿ ಒಂಟಿಯಾಗಿದ್ದ ಮಹಿಳೆ ಯುವಕನೋರ್ವನ ಪರಿಚಯವಾಗಿದ್ದು, ಬಳಿಕ ಆತನ ಜೊತೆ ಲವ್ವಿ ಡವ್ವಿ ಶುರುವಾಗಿದೆ. ಜೋಡಿ ಸುತ್ತಾಡಿ ಮಸ್ತ್ ಮಜಾ ಮಾಡಿದ್ದಾರೆ. ಆದ್ರೆ ಖತರ್ನಾಕ್ ಆಂಟಿಯ ಆಟಕ್ಕೆ ಯುವಕ ವಿಲ ಅಂದು ಬಿಟ್ಟಿದ್ದಾನೆ. ಹೀಗಾಗಿ ರೊಚ್ಚಿಗೆದ್ದ ಯುವಕ ಮಹಿಳೆಯನ್ನೇ ಕೊಲೆ ಮಾಡಿದ್ದಾನೆ. ಇನ್ನು ಈ 3 ಮಕ್ಕಳ ತಾಯಿ ಪ್ರೇಮದ ಬಲೆಗೆ ಬಿದ್ದು ಬಳಿಕ ಹೆಣವಾಗಿದ್ದು, ಈ ಕೊಲೆ ರಹಸ್ಯ ಬಯಲಾಗಿದ್ದೇ ಒಂದು ರೋಚಕ ಕತೆ. ಆ ರೋಚಕ ಕಥೆಯನ್ನ ಹೇಳೋಕ್ ಮುಂಚೆ ನಮ್ಮ ಹೊಸ ಸಿದ್ಧಾಂತ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಬಳಿ ಅನಾಮಧೇಯ ಮಹಿಳೆಯ ಶವ ಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಹಿಳೆಯ ಮೊಬೈಲ್ ಕಾಲ್ ಬೆನ್ನಟ್ಟಿದ ಪೊಲೀಸರೇ ಬಿಗ್ ಶಾಕ್ ಆಗಿದ್ದಾರೆ. ಇನ್ನು ಸಹಜ ಸಾವು ಎಂದುಕೊಂಡ ಕುಟುಂಬಸ್ಥರು ಸಹ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಹೌದು, ಏಪ್ರಿಲ್ 23ರಂದು ಲಕ್ಷ್ಮಿ ಇಂಗಳಗಿಯ ಮಹಿಳೆ ಮೃತದೇಹ ಪತ್ತೆಯಾಗಿತ್ತು. ಈ ಪ್ರಕರಣವನ್ನ ಬೆನ್ನತ್ತಿದ ಪೊಲೀಸರು ಮೊಬೈಲ್ ಕರೆಗಳ ಹಿಸ್ಟರಿ ಜಾಲಾಡಿದಾಗ ಕೊಲೆಯ ಹಿಂದೆ ಪ್ರೇಮ ಕಹಾನಿ ಇದೆ ಅಂತ ಗೊತ್ತಾಗಿದೆ. ಇದರ ಹಿಂದೆ ಪ್ರೇಮದ ಕಥೆಯ ವಾಸನೆ ಬಂದಿದೆ. ಲಕ್ಷ್ಮೇಶ್ವರ ಸಿಪಿಐ ನಾಗರಾಜ್ ಮಾಡಳ್ಳಿ ತಂಡ ಚಾಣಾಕ್ಷದಿಂದ ಈ ಪ್ರಕರಣವನ್ನ ಭೇದಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಯುವಕನೊಂದಿಗೆ ಮಹಿಳೆಯ ಲವ್ವಿ ಡವ್ವಿ ಹಾಗೂ ಕೊಲೆಯ ಕಹಾನಿ ಬಯಲಿಗೆ ಬಂದಿದೆ. ಅಂದು 2025 ಏಪ್ರಿಲ್ 23ರಂದು ಸೂರಣಗಿ ಗ್ರಾಮದ ದೊಡ್ಡೂರ ರಸ್ತೆಯ ಬಯಲು ಬಸವೇಶ್ವರ ದೇವಸ್ಥಾನದ ಬಳಿ 35 ವರ್ಷದ ಮಹಿಳೆಯ ಅನಾಮಧೇಯ ಶವ ಪತ್ತೆಯಾಗಿತ್ತು. ಮಹಿಳೆಯ ಶವ ಪತ್ತೆಯಾದ ಸುದ್ದಿ ಗ್ರಾಮದಲ್ಲಿ ಹಬ್ತಾ ಇದ್ದಂತೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿತ್ತು. ಗಾಬರಿಯಾದ ಸೂರಣಗಿ ಗ್ರಾಮಸ್ಥರು ತಕ್ಷಣ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಲಕ್ಷ್ಮೇಶ್ವರ ಸಿಪಿಐ ನಾಗರಾಜ್ ಮಾಡಳ್ಳಿ ಮತ್ತು ತಂಡ ಪರಿಶೀಲನೆಯನ್ನ ಮಾಡಿತ್ತು. ಆ ವೇಳೆ ಇದು ಸಹಜ ಸಾವಲ್ಲ, ಪಕ್ಕಾ ಇದು ಕೊಲೆ ಅನ್ನೋ ಅನುಮಾನ ಮೂಡಿತು. ಬಳಿಕ ಪ್ರಕರಣದ ತನಿಖೆ ಚುರುಕುಗೊಳಿಸಿದಾಗ ವಾರದ ಬಳಿಕ ಕೊಲೆಯಾದ ಮಹಿಳೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ನೇಲೋಗಲ್ ಗ್ರಾಮದ ಲಕ್ಷ್ಮಿ ಇಂಗಳಗಿ ಅಂತ ಗೊತ್ತಾಗಿದೆ. ಆಗ ಮೃತಳ ಸಹೋದರಿ ಸಾವಿನಲ್ಲಿ ಅನುಮಾನ ಇದೆ ಎಂದು ದೂರು ನೀಡಿದ್ದಾಳೆ. ಈ ದೂರಿನ ಮೇರೆಗೆ ತನಿಖೆಯನ್ನ ಕೈಗೊಂಡ ಪೊಲೀಸರಿಗೆ ಅದೊಂದು ಫೋನ್ನ ಒಂದು ಸಣ್ಣ ಸುಳಿವು ಸಿಕ್ಕಿತ್ತು. ಅದೇ ಸುಳಿವಿನ ಮೇರೆಗೆ ತನಿಖೆಯನ್ನ ನಡೆಸಿದ ಪೊಲೀಸರಿಗೆ ಹಂತಕನ ಇತಿಹಾಸವೇ ಸಿಕ್ಕಿದೆ. ಇನ್ನು ಕೊಲೆಯಾದ ಲಕ್ಷ್ಮಿಗೆ 3 ಮಕ್ಕಳು. ಆದರೆ ಗಂಡನಿಂದ ಲಕ್ಷ್ಮಿ ದೂರವಾಗಿದ್ಲು. ಬದುಕು ಸಾಗಿಸೋಕೆ ಮಂಗಳೂರಿನಲ್ಲಿ ಕೂಲಿ ಕೆಲಸ ಕೂಡ ಮಾಡ್ತಿದ್ಲು. ಆ ವೇಳೆಯಲ್ಲಿ ಹಾವೇರಿ ಜಿಲ್ಲೆಯ ಸುನೀಲ್ ಎನ್ನುವ ಹದಿಹರೆಯದ ಯುವಕ ಪರಿಚಯ ಆಗಿದ್ದು, ಇಬ್ಬರ ನಡುವೆ ಲವ್ ಆಗಿದೆ. ಬಳಿಕ ಇಬ್ಬರ ನಡುವೆ ಅನೈತಿಕ ಸಂಬಂಧ ಕೂಡ ಬೆಳೆದಿತ್ತು. ಆದರೆ 30 ವರ್ಷದ ಸುನೀಲ್ ಮದುವೆ ಮಾಡೋಕೆ ಅವರ ಕುಟುಂಬಸ್ಥರು ತಯಾರಿಯನ್ನ ನಡೆಸಿದ್ರು. ಅದೇ ವೇಳೆ ಲಕ್ಷ್ಮಿ 5 ಲಕ್ಷ ಹಣ ಕೊಡಬೇಕು ಎಂದು ಪಟ್ಟು ಹಿಡಿದಿದ್ದಾಳೆ. ಇಲ್ಲ ಅಂದ್ರೆ ನಮ್ಮ ಅನೈತಿಕ ಸಂಬಂಧದ ವಿಷಯವನ್ನ ಬಹಿರಂಗ ಮಾಡ್ತೇನೆ ಅಂತ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ದಾಳೆ. ಲಕ್ಷ್ಮಿಯ ಬ್ಲಾಕ್ ಮೇಲ್ನಿಂದ ಕಂಗಾಲಾದ ಯುವಕ ಸುನೀಲ್ ಗೆಳೆಯರಾದ ಸಿದ್ದಪ್ಪ, ನಟರಾಜ್, ರಮೇಶ್ ಸೇರಿಕೊಂಡು ಆಕೆಯನ್ನ ಹತ್ಯೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಅದರಂತೆ ಏಪ್ರಿಲ್ 22ರಂದು ಲಕ್ಷ್ಮಿಯನ್ನ ಕಾರಿನಲ್ಲಿ ಮಂಗಳೂರಿಗೆ ಕರೆದುಕೊಂಡು ಹೋಗುವಾಗ ಕೇಬಲ್ ವೈರ್ನಿಂದ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿಬಿಟ್ಟಿದ್ದಾರೆ. ನಂತರ ಮೃತದೇಹವನ್ನ ಸೂರಣಗಿ ಬಳಿ ಎಸೆದು ಪರಾರಿಯಾಗಿದ್ರು. ಸದ್ಯ ಪೊಲೀಸರು ಚಾಣಾಕ್ಷತನದಿಂದ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಕಾರು, ಮೊಬೈಲ್ ಕತ್ತು ಹಿಸುಕಲು ಬಳಸಿದ ಕೇಬಲ್ ವೈರನ್ನ ವಶಕ್ಕೆ ಪಡೆದು ಆರೋಪಿಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಟ್ನಲ್ಲಿ 3 ಮಕ್ಕಳ ತಾಯಿ ಮದುವೆಯಾಗದ ಯುವಕನನ್ನ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡೋಕೆ ಹೋಗಿ ಹೆಣವಾಗಿ ಬಿದ್ದಿದ್ದಾಳೆ. ಇನ್ನು ಮದುವೆ ಮಾಡಿಕೊಂಡು ಸುಂದರ ಜೀವನ ನಡೆಸಬೇಕಾದ ಯುವಕ ಮಹಿಳೆಯ ಹಿಂದೆ ಬಿದ್ದು ಇದೀಗ ಜೈಲು ಸೇರ್ಕೊಂಡಿದ್ದಾನೆ. ಹಾಗೆ ಸ್ನೇಹಿತನಿಗೆ ಸಹಾಯ ಮಾಡೋಕೆ ಹೋದ 3 ಗೆಳೆಯರು ಸಹ ಜೈಲಿನಲ್ಲಿ ಈಗ ಮುದ್ದೆ ಮುರಿಯುವಂತಾಗಿದೆ.